ಇನ್ನು ರಾಜ್ಯಪಾಲರ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಅಂತ ಕಾಂಗ್ರೆಸ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ. ನಮ್ಮಿಂದ ಸರ್ಕಾರ ಅಸ್ಥಿರ ಆಗಲ್ಲ, ನಿಮ್ಮ ಜಗಳದಿಂದ ಅಸ್ಥಿರ ಆದರೆ ಅದು ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ನಮಗೆ ಯಾವ ಕೋಪನೂ ಇಲ್ಲ. ಶುದ್ಧ ಹಸ್ತರಾಗಿ ಹೊರಗೆ ಬರಲಿ. ಮೂಡಾದಲ್ಲಿ 14 ಸೈಟ್ಗಳು ನಿಮಗೆ ಬಂದಿದ್ದು ಸುಳ್ಳ. ನಿಮ್ಮ ವಿರುದ್ಧ ತನಿಖೆ ಆಗಬಾರ್ದ? ದಿಢೀರ್ ನ್ಯಾಯಾಂಗ ತನಿಖೆಯನ್ನು ರಚನೆ ಮಾಡಿದ್ಯಾಕೆ? ನೀವು ರಾಜೀನಾಮೆ ಕೊಡಿ, ನಿಮ್ಮಲ್ಲಿ ಬೇರೆಯವರನ್ನ CM ಮಾಡಿ. BJP ಯಾವ ಕಾರಣಕ್ಕೂ ಈ ಸರ್ಕಾರವನ್ನು ತೆಗೆಯುವ ಉದ್ದೇಶ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸರ್ ನಮಸ್ತೆ. ಸದ್ಯ ರಾಜ್ಯದಲ್ಲಿ ಸಾಕಷ್ಟು ಗದ್ದಲ ಎಬ್ಬಿಸಿರುವಂಥದ್ದು ಮುಡಾ ಪ್ರಕರಣ. ಸರ್, ಈ ಮುಡಾ ಪ್ರಕರಣ ಮೂಲಕ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದರ ಹಿಂದೆ BJP ಇದೆ ಅಂತ, ಈ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ BJP ಮಾಡ್ತಾ ಇದೆ ರಾಜ್ಯಪಾಲರ ಮೂಲಕ ಅನ್ನುವಂಥ ಗಂಭೀರ ಆರೋಪ. ನಾವ್ಯಾಕೆ ನಿಮ್ಮ ಸರ್ಕಾರ ಅಸ್ಥಿರ ಮಾಡೋಣ? ನೀವು ಮುಡಾದಲ್ಲಿ ಸಾವಿರಾರು ಸೈಟ್ಗಳು ಮನ ಬಂದಂತೆ ವಿತರಣೆಯಾಗಿದ್ದು, ಅದರಲ್ಲಿ 14 ಸೈಟ್ ಬಂದದ್ದು ಇದು ಸುಳ್ಳ? ಇದು ಆ ಒರಿಜಿನಲ್ ಓನರ್ ಇದ್ದಾನೋ ಇಲ್ಲೋ ಅನ್ನುವಂಥದ್ದೇ ಪ್ರಶ್ನೆ ಮೂಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಮೇಲೆ ಎನ್ಕ್ವೈರಿ ಆಗೋದು ಬೇಡ ಮುಖ್ಯಮಂತ್ರಿಗಳೇ? ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಮತ್ತು ನಿಮ್ಮ ಸರ್ಕಾರವನ್ನು ಅಸ್ತಿತ್ವ ಅಂದರೆ ನೀವಿದ್ದರಷ್ಟೇ ಸರ್ಕಾರ ಅಂತ ಅಂದ್ಕೊಂಡಿದ್ದೀವಿ. ನೀವು ಕಾಂಗ್ರೆಸ್ನಲ್ಲಿ ಇನ್ಯಾರಾದ್ರೂ ಒಬ್ಬರನ್ನ ಮಾಡಿರಿ ನೀವು ಮುಖ್ಯಮಂತ್ರಿ. ನಾವೆಲ್ಲಿ ಬೇಡ ಅಂತ ಹೇಳಿದ್ದೀವಿ. ನಾವೇನು ಬಂದು BJP ಮಾಡ್ತೀವಿ ಅಂತ ಹೇಳಿಲ್ಲ. ನಾನು ನನ್ನ ನಿಲುವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥ ನಮ್ಮದು ಉದ್ದೇಶ ಇಲ್ಲೇ ಇಲ್ಲ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ, ನೀವು ಬೇರೆ ಮುಖ್ಯಮಂತ್ರಿನ ಮಾಡಿರಿ. ಅವರು ಶುದ್ಧರಾಗಿ ಶುದ್ಧಹಸ್ತರಾಗಿ ಹೊರಗೆ ಬಂದರೆ ವಾಪಸ್ ಅವ್ರನ್ನ ಮಾಡಿರಿ. ಮತ್ತು ಅವರೇನ ಶುದ್ಧಹಸ್ತರಾಗಿ ಬರಬಾರ್ದು ಅಂತೂ ನಮ್ದು ಅಪೇಕ್ಷೆ ಇಲ್ಲ. ಬಟ್ ದೆರ್ ಶುಡ್ ಬಿ ಎ ಫೇರ್ ಎನ್ಕ್ವೈರಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಮದೇನು ವೈಯಕ್ತಿಕ ದ್ವೇಷ ಇಲ್ಲ. ಒಂದು ಎನ್ಕ್ವೈರಿ ಆಗಲಿ. ಲ್ಯಾಂಡೇ ನಿಮ್ದಿರಲಿಲ್ಲ, ನೋಟಿಫಿಕೇಷನ್ ಡಿನೋಟಿಫಿಕೇಷನ್ ಎಲ್ಲ ಇಲ್ಲದ ವ್ಯಕ್ತಿಯ ಹೆಸರಿನಲ್ಲಿ ಆಗಿದೆ ಅನ್ನುವಂಥ ಗಂಭೀರ ಸ್ವರೂಪದ ಆರೋಪ ಬಂದಿದೆ. ನಿಮ್ಮ ಶ್ರೀಮತಿಯವರು ಬರೆದಿದ್ದಾರೆ ಅನ್ನುವಂಥಲಾದ ಪತ್ರದ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿ ಎದ್ದಿದೆ. ಎಲ್ಲ ಸಂಗತಿಗಳ ಬಗ್ಗೆ ಎನ್ಕ್ವೈರಿ ಆಗೋದು ಬೇಡ? ಎನ್ಕ್ವೈರಿ ಯಾರು ಮಾಡೋರು? ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ನಿಮ್ಮ ವಿರುದ್ಧ ನೀವು ತಕ್ಷಣ ಆಲ್ ಆಫ್ ಎ ಸಡನ್ ಯಾರೂ ಕೇಳಲಾರದೆ ನ್ಯಾಯಾಂಗ ತನಿಖೆ ಘೋಷಣೆ ಮಾಡಿದೆ. ಯಾಕೆ ಮಾಡಿದ್ರಿ? ಅವ್ರು ನಿಮ್ಮನ್ನು ಕರೆದು ಕೇಳೋಕ್ಕಾಗತ್ತಾ? ಅಧಿಕಾರಿಗಳು ನೀವೇನಲ್ಲೀಗ ಒಬ್ಬ ನ್ಯಾಯಾಂಗ ತನಿಖೆಗೇನು ಕೊಟ್ಟಿದ್ದೀರಿ, ಆ ನ್ಯಾಯಾಧೀಶರಿಗೊಬ್ಬರಿಗೆ ಅಸಿಸ್ಟೆಂಟ್ ಕೊಡ್ತಿರಲ್ಲ, ಅವರೆಲ್ಲ ನಿಮ್ಮನ್ನು ಕರೆದು ಕೇಳೋಕ್ಕಾಗತ್ತಾ? ಯು ಶುಡ್ ಹ್ಯಾವ್. ಚೀಫ್ ಮಿನಿಸ್ಟ್ರಿಗೆ ನಾನು ಹೇಳೋದಿಷ್ಟೇ, ನಾವು ಕಾಂಗ್ರೆಸ್ ಪಾರ್ಟಿಗೆ ಜನ 5 ವರ್ಷ ವಿಧಾನಸಭೆಯಲ್ಲಿ ಬಹುಮತವನ್ನು ಕೊಟ್ಟಿದ್ದಾರೆ. ನಾನು ಅತ್ಯಂತ ಸ್ಪಷ್ಟವಾದ ನಂಬಿಕೆಯನ್ನು ಹೊಂದಿದ್ದವನು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡಬೇಕು. ಜನ 5 ವರ್ಷ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಾವು ಯಾವ ಕಾಲಕ್ಕೂ ಈ ಸರ್ಕಾರವನ್ನು ನಿಮ್ಮನ್ನು ನೀವು ಜಗಳ ಮಾಡಿದರೆ ನನಗೆ ಗೊತ್ತಿಲ್ಲ. ನಾವು ನಮ್ಮ ಕೈಯಿಂದ ಏನೂ ಮಾಡಲ್ಲ. ನೀವು ದಯವಿಟ್ಟು ನಿಮ್ಮ ಒಂದು ಮನೆಯನ್ನು ಸರಿ ಮಾಡಿಕೊಡ್ರಿ, ಬೇರೆದವ್ರ ಮೇಲೆ ಆರೋಪ ಬಿಡಿ. ಇದು ಪ್ರಹ್ಲಾದ್ ಜೋಶಿ ಅವರ ಮಾತುಗಳು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಮ್ಮ ಜೊತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆದಿದ್ದೀನಿ. ಸುಕೇಶ್, ಬಹಳ ಸ್ಪಷ್ಟವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ನಮ್ಮಿಂದ ಸರ್ಕಾರವನ್ನು ಅಸ್ಥಿರಗೊಳಿಸಲ್ಲ. ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ 5 ವರ್ಷ ಕಂಪ್ಲೀಟ್ ಆಗಬೇಕು ಅಂತ. ಆದರೂ ಕೂಡ ಎಲ್ಲೋ ಒಂದು ಕಡೆ BJP ಮತ್ತು JDS ಸೇರಿಕೊಂಡು ಸರ್ಕಾರ ಬೀಳಿಸೋ ಪ್ರಯತ್ನ ನಡೀತಾ ಇದೆ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಇದು ಕೇವಲ ರಾಜಕೀಯ ಜಿದ್ದಾಜಿದ್ದಿ ಮಾತಿಗಷ್ಟೇ ಸೀಮಿತವಾಗ್ತಿದೆಯಾ ಅಂತ? ಒಂದು ಸ್ಪಷ್ಟ ಅರವಿಂದ್, ಇದು ರಾಜಕೀಯ ಜಿದ್ದಾಜಿದ್ದಿ ಆಗುತ್ತೋ, ಮುಂದಿನ ದಿನಗಳ ಆ ರೀತಿಯ ಪ್ರಯತ್ನಗಳು ನಡೆಯುತ್ತೋ ನಡೆಯಲ್ವೋ, ಅಥವಾ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳು ಶುರುವಾಗ್ತವೋ, ಏನಾಗಬಹುದು ಅನ್ನುವಂಥದ್ದು ಈಗ ಪ್ರೆಡಿಕ್ಟ್ ಮಾಡೋದು ಕಷ್ಟ ಇರ್ಬೋದು. ಆದರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ. ಯಾಕಂದರೆ 135+1 ಶಾಸಕರ ಬಲ ಇದ್ದರೂ ಕೂಡ, ಸರಳ ಬಹುಮತಕ್ಕಿಂತಲೂ 22 ಶಾಸಕರ ಬಲ ಜಾಸ್ತಿ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲೇ ಆಂತರಿಕವಾಗಿ ಏನು ಬೇಕಾದ್ರೂ ಭಿನ್ನಾಭಿಪ್ರಾಯಗಳು ಸಂಭವಿಸ್ಬೋದು. ಅಥವಾ BJP JDS ಒಟ್ಟಾಗಿ ಸರ್ಕಾರವನ್ನು ಪತನಗೊಳಿಸಲೇಬೇಕು ಅನ್ನುವಂಥ ನಿಟ್ಟಲ್ಲೂ ಪ್ರಯತ್ನವನ್ನು ಮಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದರೆ ಮುಖ್ಯಮಂತ್ರಿಗಳು ಹೇಳ್ತಿರುವಂಥದ್ದು ನನಗಿಂತ ಒಂದು ಮಾಹಿತಿ ಬಂದಿದೆ ಅನ್ನುವಂಥದ್ದನ್ನ. JDS ಮುಂಚೂಣಿಯಲ್ಲಿದೆ ಈ ವಿಚಾರದಲ್ಲಿ, ಅದಕ್ಕೆ BJPಯ ಬೆಂಬಲ ಕೂಡ ಇದೆ ಅಂತ. ಇನ್ನೊಂದು ವಿಚಾರವನ್ನು ಒತ್ತಿ ಹೇಳಿದ್ದಾರೆ ಎನ್ನುವಂಥದ್ದು, ಒಬ್ಬ ಕೇಂದ್ರ ಸಚಿವರು ಮತ್ತೆ BJPಯ ಸಂಘಟನಾ ಕಾರ್ಯದರ್ಶಿಗಳು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂಥದ್ದು, ಇದು ನಮಗೋದಕ್ಕೂ ಸಂಬಂಧ ಇಲ್ಲ, ಇದು ಏನಿದ್ರು ಅವರೇ ಸರ್ಕಾರವನ್ನು ಶಾಸಕರ ಭಿನ್ನಾಭಿಪ್ರಾಯಗಳನ್ನು ಬಿಡುವುದೇ ಹೊರತು ನಾವು ಯಾವತ್ತೂ ಕೂಡ ಆ ರೀತಿ ಪ್ರಯತ್ನ ಮಾಡಲ್ಲ, ಯಾಕಂದರೆ ಫುಲ್ ಮ್ಯಾಂಡೇಟ್ ಇದೆ ಅನ್ನುವಂಥದ್ದು. ರಾಜಕಾರಣದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ. ಆದರೆ ಇಂಥದ್ದೇ ಆಗುತ್ತೆ, ಹೀಗೆ ಆಗುತ್ತೆ ಅಂತ ಎರಡೂ ಕಡೆಯಲ್ಲೂ ಕೂಡ ಪರವಿರುದ್ಧವಾದ ಮಾತುಗಳನ್ನೇ ಹೇಳ್ಬೋದು. ಆದರೆ ಏನಕ್ಕೆ ಸಾಕ್ಷಿ ಆಗುತ್ತೆ ರಾಜ್ಯ ರಾಜಕಾರಣ ಮುಂದಿನ ದಿನಗಳಲ್ಲಿ ಅನ್ನೋದ್ರ ಮೇಲೆ ಬಹುಶಃ ಎಲ್ಲವೂ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅರವಿಂದ್.
ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದೆಲ್ಲರೂ ಕೂಡ ಕಾಂಗ್ರೆಸ್ ಮತ್ತು BJP ನಾಯಕರ ಹೇಳಿಕೆಗಳು. ಮುಂದಿನ ದಿನಗಳಲ್ಲಿ ಏನು ವಿದ್ಯಮಾನ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.